DVLs ಇದೆ. ಇದರಲ್ಲಿ ಒಂದು ಕಬಾಬ್ ಮಾಡೋಣ. ಹೆಚ್ಚಿರೋ ಹೋಳು ನೀರಿಗೆ ಹಾಕಿದ್ದೀನಿ. ಇಷ್ಟಿಷ್ಟು ದೊಡ್ಡಕ್ಕೆ ಹೆಚ್ಕೊಬೇಕು. ಕಪ್ಪಾಗಬಾರ್ದು ಅಂತ ನೀರಿಗೆ ಹಾಕಿರೋದು. ಕಬಾಬ್ ಮಾಡಲಿಕ್ಕೆ ಮಸಾಲ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಮೈದಾ, ಒಂದು 3 ರಿಂದ 4 ಚಮಚದಷ್ಟು ಜೋಳದ ಹಿಟ್ಟು. ಹೆಚ್ಚಿರೋ ಹೋಳನ್ನೆಲ್ಲ ಈ ಮಸಾಲಕ್ಕೆ ಹಾಕ್ಕೊಬೇಕು. ಹೆಚ್ಚಿದ ಹೋಳನ್ನ ಮಸಾಲೆಯಲ್ಲಿ 5 ನಿಮಿಷ ನೆನೆಸಿಟ್ಟಿದ್ದೆ. ಈಗ 5 ನಿಮಿಷ ಆಗಿದೆ. ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಬಿಡೋಣ ಇದನ್ನು. ಇದಕ್ಕೆ ಕರಿಬೇವು ಹಾಕಬೇಕು. ಕರಿಬೇವು ಕೊನೆಯಲ್ಲಿ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಹಸಿಮೆಣಸಿನಕಾಯಿ ಕಬಾಬ್ ರೆಡಿಯಾಗಿದೆ.